ಇವರು ಕಲ್ಲು ಕರಗುವ ಸಮಯ ಎಂಬ ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಪಿ ಲಂಕೇಶ್ ಶಿವಮೊಗ್ಗ ಜಿಲ್ಲೆಯ ಕೊನಗವಳ್ಳಿಯಲ್ಲಿ 8 ಮಾರ್ಚ್ 1935 ಜನಿಸಿದರು. ತಂದೆ ನಂದಿಬಸಪ್ಪ, ತಾಯಿ ದೇವಿರಮ್ಮ. ಪತ್ರಿಕೋದ್ಯಮದಲ್ಲಿ ಹೆಚ್ಚು ಹೆಸರು ಮಾಡಿದ್ದಂತಹ ಪಿ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆಯ ಹರಿತವಾದ ಬರಹಗಳ ಮೂಲಕ ಕನ್ನಡಿಗರೆಲ್ಲರಿಗೂ ಪರಿಚಿತರು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ MA ವಿದ್ಯಾರ್ಥಿಯಾಗಿದ್ದಾಗಲೇ 1958ರಲ್ಲಿ ಬರೆದಂತಹ ವಾಮನ ಕಥೆಯಿಂದ ಆರಂಭಗೊಂಡು 1991ರಲ್ಲಿ ಬರೆದ ದಾಳಿ ಕಥೆಯವರೆಗೆ 37ಕ್ಕೂ ಹೆಚ್ಚು ಕಥೆಗಳನ್ನು ಬರೆದಿದ್ದಾರೆ. ಉಷಾ ಮತ್ತು ರುದ್ರರ ಪ್ರಣಯವನ್ನು ಪ್ರಮುಖ ಅಂಶವಾಗಿ ಒಳಗೊಂಡಿರುವಂತಹ ನಾಟಕ ಸಂಕ್ರಾಂತಿ, ಕಿಟ್ಟಿ, ವಿಟ್ಟಿ, ಕಂಟಿ ಅನ್ನುವಂತಹ ಪಾತ್ರಗಳನ್ನು ಒಳಗೊಂಡಿರುವಂಥದ್ದು ತೆರೆಗಳು, ಬಸವರಾಜು ಅನ್ನುವಂತಹ ವಿದ್ಯಾರ್ಥಿಯ ಕಥೆಯನ್ನು ಒಳಗೊಂಡಿರುವಂಥದ್ದು ಬಿರುಕು, ಹಣದ ಪ್ರಭಾವದಿಂದ ಮಧ್ಯಮ ವರ್ಗದ ಮಂದಿಯ ಅಪನಂಬಿಕೆಗಳಿಗೆ ಬಲಿಯಾಗುವುದನ್ನು ನಿರೂಪಿಸುವಂಥದ್ದು ಗಿಳಿಯು ಪಂಜರದೊಳಿಲ್ಲ, ಭಾರತದ ಮೇಲೆ ದಾಳಿ ಮಾಡಿದಂತಹ ಪರ್ಷಿಯನ್ ದೊರೆ ನಾದಿರ್ ಶಾನ ಐತಿಹಾಸಿಕ ನಾಟಕ ಗುಣಮುಖ, ಸಂಸಾರ ಜೀವನದ ಸಾಂಕೇತಿಕವಾಗಿ ನಿರೂಪಿತವಾಗಿರುವಂಥದ್ದು ಪೊಲೀಸರಿದ್ದಾರೆ ಎಚ್ಚರಿಕೆ. ಈ ಲಂಕೇಶ್ ಅವರ ಕಾದಂಬರಿಗಳ ಕುರಿತು ಹೇಳುವುದಾದರೆ, ಲಂಕೇಶ್ ಅವರ ಪ್ರಥಮ ಕಾದಂಬರಿ 1967ರಲ್ಲಿ ಬಿರುಕು ಎಂಬುದು ಪ್ರಕಟವಾಗುತ್ತದೆ. ಈ ಕಾದಂಬರಿಯ ನಾಯಕ ಬಸವರಾಜು. ಪ್ರಜ್ಞಾಪ್ರವಾಹ ತಂತ್ರವನ್ನು ಬಳಸಿ ರಚಿತವಾಗಿರುವಂತಹ ಈ ಕಾದಂಬರಿ ನಗರದ ಬದುಕನ್ನು ಅನಾವರಣಗೊಳಿಸುತ್ತದೆ. ಇವರ ಎರಡನೆಯ ಕಾದಂಬರಿ 1978ರಲ್ಲಿ ಮುಸ್ಸಂಜೆಯ ಕಥಾಪ್ರಸಂಗ ಪ್ರಕಟವಾಗುತ್ತದೆ. ಇದು ವಾಸ್ತವವಾದಿ ಕಾದಂಬರಿಯಾಗಿದ್ದು ಹಳ್ಳಿಯೊಂದರ ವಿನಾಶದ ಚಿತ್ರಣವನ್ನು ನೀಡುತ್ತದೆ. 1991ರಲ್ಲಿ ಪ್ರಕಟವಾದಂತಹ ಅಕ್ಕ ಅನ್ನುವಂತಹ ಕಾದಂಬರಿ ಇವರ ಮೂರನೆಯ ಕಾದಂಬರಿ. ಈ ಕಾದಂಬರಿಯಲ್ಲಿ ಖ್ಯಾತ ಅನ್ನುವಂತಹ ಪಾತ್ರವನ್ನು ನಾವು ನೋಡಬಹುದು. ಇಡಿಪಾಸ್ ಮತ್ತು ಅಂತಿಗೊನೆ ಎಂಬ ಗ್ರೀಕ್ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಫ್ರೆಂಚ್ ಕವಿ ಚಾರ್ಲ್ಸ್ ಬೌದಿಲೇರ್ನ ಲೆ ಫ್ಲೋರ್ ದ ಮಾಲ್ ಎಂಬ ಕವನ ಸಂಕಲನವನ್ನು ಪಾಪದ ಹೂಗಳು ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. 1997ರಲ್ಲಿ ಪಿ ಲಂಕೇಶ್ ಅವರ ಆತ್ಮಕಥೆ ಹುಳಿಮಾವಿನ ಮರ ಪ್ರಕಟವಾಗುತ್ತದೆ. ಲಂಕೇಶ್ ಅವರಿಗೆ 1986ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1993ರಲ್ಲಿ ಕಲ್ಲು ಕರಗುವ ಸಮಯ ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪಲ್ಲವಿ ಎಂಬ ಚಲನಚಿತ್ರ ನಿರ್ದೇಶನಕ್ಕಾಗಿ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ.